ನಮಸ್ಕಾರ. ಇದು ಮೆಗಾ ಫೋಕಸ್. ನಾನು ಶಶಿಧರ್ ಭಟ್. ಎಂದ್ರಿಂದ 3 ಪ್ರಮುಖ ಸುದ್ದಿಗಳನ್ನು ತೆಗೆದುಕೊಂಡು ತಮ್ಮೆದುರು ಹಾಜರಾಗಿದೆ. ಬಹಳ ಮುಖ್ಯವಾದ ಒಂದು ಸುದ್ದಿ ಅಂತ ಅಂದರೆ ನಿನ್ನೆ ಕೇರಳದಲ್ಲಿ ನಡೆದ, ಎಲ್ಲರಿಗೂ ಗೊತ್ತು, ಕಾಂಗ್ರೆಸ್ ಪಕ್ಷದ ಸತೀಶನ್ ಅವರು ಮುಖ್ಯಮಂತ್ರಿಯಾಗಿ ನಿನ್ನೆ ಅಧಿಕಾರ ಪ್ರಮಾಣ ವಚನ ಸ್ವೀಕರಿಸಿದರು. ಆದರೆ ನಾನು ಹೇಳುವುದಕ್ಕೆ ಹೊರಟಿರುವುದು ಆ ಸುದ್ದಿ ಅಲ್ಲ, ಆ ಸಂದರ್ಭದಲ್ಲಿ ನಡೆದಂಥ ಒಂದು ಘಟನೆ, ಬೆಳವಣಿಗೆ ಅದೇನು. ಸೊ ಗೊತ್ತಿದೆ, ಕರ್ನಾಟಕದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಇಬ್ಬರು ಕೂಡ ಈ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಪಾಲ್ಗೊಂಡರು. ಆದರೆ ಸಿದ್ದರಾಮಯ್ಯನವರು ಸುಮಾರು 20 ನಿಮಿಷಗಳ ಕಾಲ ರಾಹುಲ್ ಗಾಂಧಿಯವರ ಜೊತೆ ಖಾಸಗಿಯಾಗಿ ಆಪ್ತವಾಗಿ ಮಾತುಕತೆ ನಡೆಸಿದರು. ಏನದು ಮಾತುಕತೆ? ಸೊ ಕಾಂಗ್ರೆಸ್ ಮೂಲಗಳು ಕೆಲವು ಅಂಶಗಳನ್ನು ಸ್ಪಷ್ಟಪಡಿಸ್ತಾರೆ. ಏನು ಅನ್ನೋದು ಬಹಳ ಮುಖ್ಯವಾಗಿ, ಇದು ಸೌಜನ್ಯದ ಭೇಟಿ ಅಲ್ಲ. ಯೂಶಲಿ ರಾಜಕೀಯ ನಾಯಕರು ಒಬ್ಬರೊಬ್ಬರು ಸಿಕ್ಕಾಗ ನಮಸ್ಕಾರ, ಚೆನ್ನಾಗಿದ್ದೀರಾ, ಕಾಫಿ ಕೊಡ್ತಾರ, ತಿಂಡಿ ತಿಂದಿರಾ, ಮಲಗ್ದಿರಾ, ಎದ್ರ ಅಂತ ಮಾತಾಡ್ತಾರೆ, ಸೌಜನ್ಯ ಅದು. ಆದರೆ ಇದು ಸೌಜನ್ಯದ ಭೇಟಿ ಆಗಿರಲಿಲ್ಲ. ಸೊ ಅದರಿಂದ ಇದಕ್ಕೆ ಹೆಚ್ಚಿನ ಮಹತ್ವ ಇದೆ ಅನ್ನೋದು. ಸೊ ಹಾಗಿದ್ರೆ ಏನು ಅದಕ್ಕೆ 3-4 ಅಂಶಗಳನ್ನು ನಾವು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡ್ಬೋದು. ಒಂದು, ಕರ್ನಾಟಕದ ನಾಯಕತ್ವದ ಪ್ರಶ್ನೆ ಇದೆಯಲ್ಲ, ಅಧಿಕಾರ ಹಂಚಿಕೆ, ಆ ಕುರಿತು ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ನಡೆದಿರಬೇಕು ಅಂತ. ಏನಾಗಿದ್ರೆ, ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರ ಮುಂದೆ ಹೇಳಿದ್ದು ಈ ಗೊಂದಲವನ್ನು ಬಗೆಹರಿಸಿ, ಮೊದಲು ಈ ಗೊಂದಲ ಬಗೆಹರಿಸಬೇಕು. ಈ ಗೊಂದಲದಿಂದಾಗಿ ಸರ್ಕಾರದ ಇಮೇಜಿಗೆ ಧಕ್ಕೆ ಆಗ್ತಾ ಇದೆ, ಮತ್ತೆ ಅದರ ಜೊತೆಗೆ ಪ್ರತಿಪಕ್ಷಗಳು ಇದೊಂದು ಅಸ್ತ್ರವನ್ನಾಗಿ ಬಳಸ್ತಾ ಇದ್ದಾರೆ. ಆದ್ದರಿಂದ ನನ್ನನ್ನು ಮುಂದುವರಿಸಬೇಕೋ ಬೇಡವೋ ಅದು ನಿಮಗೆ ಬಿಟ್ಟಿದ್ದು. ಈ ಬಗ್ಗೆ ಸ್ಪಷ್ಟತೆ ಬೇಕು. ಮುಂದುವರಿಸಲೇಬೇಕು ಅನ್ನುವ ತೀರ್ಮಾನವನ್ನು ನೀವು ತೆಗೆದುಕೊಂಡ್ರೆ ಆಗ ನನಗೆ ಸಚಿವ ಸಂಪುಟ ಪುನಾರಚನೆಗೆ ಅವಕಾಶವನ್ನು ಕೊಡಬೇಕು. ಇಲ್ಲ ಹೋಗಯ್ಯ ಅಂದರೆ ಹೋಗಿ. ಸೊ ಈ ಬಗ್ಗೆ ಮೊದಲನೇದಾಗಿ ಚರ್ಚೆ ನಡೆದಿದ್ದು. ಇನ್ನು ಎರಡನೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದ ಪ್ರಮುಖ ಹಿಂದುಳಿದ ವರ್ಗದ ನಾಯಕ, ಅಹಿಂದ ನಾಯಕರಾಗಿರುವುದರಿಂದ ಈ ಕೇರಳ ಮಾದರಿಯನ್ನು ದಕ್ಷಿಣ ಭಾರತದಲ್ಲಿ ಬಲಪಡಿಸುವುದಕ್ಕೆ ಕೂಡ ಚರ್ಚೆ ನಡೆಯಿತು ಅಂತ ಹೇಳಲಾಗ್ತದೆ. ಕೇರಳ ಮಾದರಿ ಅಂದರೆ ಏನು? ಈಗ ನೋಡಿ, ಈ ಭಾರತದ ನಕಾಶೆ ಭೂಪಟದಲ್ಲಿ ನೀವು ನೋಡಿದರೆ ದಕ್ಷಿಣ ಭಾಗದಲ್ಲಿ ನೀವು ಕಾಂಗ್ರೆಸ್ ಪ್ರಾಬಲ್ಯವನ್ನು ನೋಡೋದಕ್ಕೆ ಸಾಧ್ಯ ಇದೆ ಅಲ್ವಾ? ಸೊ ದಕ್ಷಿಣ, ಎಸ್ಪೆಷಲಿ ದಕ್ಷಿಣ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಗಂಡು ಮೆಟ್ಟಿದ ನೆಲವಾಗಿ ಪರಿವರ್ತನೆ ಆಗಿದೆ. ಆದ್ದರಿಂದ ಸೊ ಈ ಪ್ರಭಾವ ಏನಿದೆ ಅದನ್ನು ಇನ್ನಷ್ಟು ಬಲಪಡಿಸಬೇಕು ಅಂತ. ಈ ಕರ್ನಾಟಕದಲ್ಲಿ, ಕೇರಳದಲ್ಲಿ, ತೆಲಂಗಾಣದಲ್ಲಿ ಇದೆ. ಹಾಗಿದ್ರೆ ಅದನ್ನು ವಿಸ್ತರಿಸುವುದು ಹೇಗೆ ಅಂದರೆ, ಇಡೀ ಕಾಂಗ್ರೆಸ್ ಸ್ಟ್ರಾಟಜಿಯಲ್ಲಿ ವಿನ್ನಿಂಗ್ ಕಾಂಬಿನೇಷನ್ ಯಾವುದು? ಅಂದರೆ ಯಾರೇ ಇರಲಿ, ನೀವು ಒಂದು ರಾಜಕೀಯ ಪಕ್ಷಕ್ಕೆ ಟಾರ್ಗೆಟೆಡ್ ವೋಟರ್ಸ್ ಅಂತ, ಟಾರ್ಗೆಟೆಡ್, ಯಾರು ಟಾರ್ಗೆಟ್ ಮಾಡ್ತೀವಿ? BJP ಯಾರು ಟಾರ್ಗೆಟ್ ಮಾಡ್ತಾ? ಎವ್ರಿಬಡಿ ನೋಸ್. ಸೊ ಕಾಂಗ್ರೆಸ್ ಯಾರು ಟಾರ್ಗೆಟೆಡ್? ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ನಡೆದದ್ದು. ಸೊ ಒಂದು ಬಹಳ, ಇದನ್ನು ನಾವು ಸಂಕ್ಷಿಪ್ತವಾಗಿ ಹೇಳೋದಾದರೆ, ನಾನು ಮೊದಲು ಹೇಳಿದಾಗ ಇದು ಸೌಜನ್ಯದ ಭೇಟಿ ಅಲ್ಲ, ಕಾಂಗ್ರೆಸ್ನ ಒಳಗಡೆ ಸಮತೋಲನವನ್ನು ಕಾಪಾಡಿಕೊಂಡು ಬರುವುದಕ್ಕೆ ಚರ್ಚೆ ನಡೆದಿದೆ. ಹೇಗೆ ಸಮತೋಲನವನ್ನು ಕಾಪಾಡ್ಕೊಂಡು ಬರಬೇಕು ಅನ್ನೋದ್ರ ಬಗ್ಗೆ. ಹಾಗೆ ಇನ್ನು ಸಚಿವ ಸಂಪುಟದ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಸೊ ಈ ನಾಯಕರ ಇಬ್ಬರ ನಡುವೆ ಚರ್ಚೆ ನಡೆದಿದೆ. ಹಾಗಿದ್ದರೆ ವಾಟ್ ಇಸ್ ದ ಟೇಕ್ ಅವೇಸ್? ಇದರ ಟೇಕ್ ಅವೇಸ್ ಏನು? ಈ ಭೇಟಿ 20 ನಿಮಿಷಗಳ ಕಾಲ ಏನು ಮಾತುಕತೆ ನಡೆಯಿತು, ಅದರ ಟೇಕ್ ಅವೇಸ್ ಏನು? ಬಹಳ ಸ್ಪಷ್ಟವಾಗಿ ಸಿದ್ದರಾಮಯ್ಯನವ್ರಿಗೆ ಒಂದು ಕ್ಲಾರಿಟಿ ಸಿಗುವ ಚಾನ್ಸಸ್ ಇದೆ. ತಾವು ಮುಂದುವರಿತೀವ ಇಲ್ವಾ? ಆದರೆ ಈ ಕ್ಲಾರಿಟಿ ಸಿಗುವ ಸಂದರ್ಭದಲ್ಲಿ, ಈ ಭೇಟಿಯ ನಂತರ ಸಿದ್ದರಾಮಯ್ಯನವರ ಆತ್ಮವಿಶ್ವಾಸ ಇನ್ನಷ್ಟು ಜಾಸ್ತಿ ಆಗುತ್ತೆ ಕಾಣುತ್ತೆ. ಬಿಕಾಸ್ ಆಫ್ ರಾಹುಲ್ ಗಾಂಧಿಯವರ ಅಶ್ಯೂರೆನ್ಸ್. ರಾಹುಲ್ ಗಾಂಧಿ ಅವರು ಏನು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ ಅನ್ನೋದು ಸಿದ್ದರಾಮಯ್ಯ ಮಾತ್ರ ಗೊತ್ತು, ನಮ್ಗೆ ಗೊತ್ತಿಲ್ಲ. ಆದರೆ
ಆ ಎಶ್ಯೂರೆನ್ಸ್ ಏನಿದೆ, ಏನು ಕೊಟ್ಟಿದ್ದಾರೆ, ಆ ಎಶ್ಯೂರೆನ್ಸ್ನಿಂದಾಗಿ ಸಿದ್ದರಾಮಯ್ಯನವರ ಆತ್ಮಬಲ ಜಾಸ್ತಿ ಆದಂತೆ ಕಾಣುತ್ತೆ. ವಾಟ್ ಡಸ್ ಇಟ್ ಮೀನ್ ಅಂದರೆ, ತಕ್ಷಣಕ್ಕಂತೂ ಸಿದ್ದರಾಮಯ್ಯನವರು ಬದಲಾವಣೆಯಾಗುವ ಚಾನ್ಸಸ್ ಕಾಣ್ತಾ ಇದೆ. ಅಂದರೆ ಡಿ ಕೆ ಶಿವಕುಮಾರ್ ಅವರ ಆಸೆ ಏನಿದೆ, ಆ ಆಸೆ ಈಡೇರೋದಕ್ಕೆ ಇನ್ನೂ ಎಷ್ಟು ಕಾಲ ಬೇಕೋ ಗೊತ್ತಾಗ್ತಾ ಇಲ್ಲ. ಅದ್ರ ಜೊತೆಗೆ ಒಂದು ಡಿಫ್ರೆಂಟ್ ಆದ ಸಂದೇಶವನ್ನು ಕೂಡ ಕೊಡುವ ಒಂದು ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಗೊತ್ತು, ಇವತ್ತು ತುಮಕೂರಿನಲ್ಲಿ ಸಾಧನಾ ಸಮಾವೇಶ ಕಾಂಗ್ರೆಸ್ ನಡೀತಾ ಇದೆ. ಇದು ಬಲ ಪ್ರದರ್ಶನಕ್ಕೆ ಹೌದೋ ಅಲ್ಲೋ ಅನ್ನೋ ಬಗ್ಗೆ ಚರ್ಚೆ ನಡೀತಾ ಇದೆ. ದಟ್ ಎ ಡಿಫ್ರೆಂಟ್ ಇಶ್ಯೂ. ಇಂಡಿವಿಜುವಲ್ ಬಲ ಪ್ರದರ್ಶನ ಅಥವಾ ಇಡೀ ಸರ್ಕಾರದ ಬಲ ಪ್ರದರ್ಶನವೋ ಏನೋ. ಆದರೆ ಈಗ ಇನ್ನೊಂದು ಮಾತು ಕೇಳಿ ಬರ್ತಾ ಇರುವುದೇನು ಅಂದರೆ, ಈ ಅಹಿಂದ ಫ್ಯಾಕ್ಟರ್, ಕಾಂಗ್ರೆಸ್ ಅಹಿಂದ ಈ ಶಕ್ತಿಯನ್ನು ಪಕ್ಕಕ್ಕೆ ಸರಿಸಿ ಇನ್ನೇನೋ ಮಾಡೋಕ್ಕಾಗಲ್ಲ. ಕಾಂಗ್ರೆಸ್ನ ಬೇಸ್ ಅಹಿಂದ ಅನ್ನುವುದು ಈವನ್ ಕೇರಳ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಪ್ರೂವ್ ಆಗಿದೆ. ಆ ಕಾರಣಕ್ಕಾಗಿ ನೀವು ಒಂದೊಮ್ಮೆ ಸಿದ್ದರಾಮಯ್ಯನವರನ್ನ ಬದಲಾಯಿಸುವುದಿದ್ದರೆ ಒಬ್ಬ ದಲಿತರನ್ನು, ಹಿಂದುಳಿದ ವರ್ಗದವರನ್ನು ಮುಖ್ಯಮಂತ್ರಿ ಮಾಡಬೇಕು. ಈ ದಲಿತ ಮತ್ತು ಹಿಂದುಳಿದ ವರ್ಗದವರನ್ನು ಬಿಟ್ಟು ಮೇಲ್ಜಾತಿಗೆ ಸೇರಿದವರನ್ನು ನೀವು ಮುಖ್ಯಮಂತ್ರಿಯನ್ನು ಮಾಡಿದರೆ ಇಡೀ ದೇಶದಲ್ಲಿ ಒಂದು ರಾಂಗ್ ಮೆಸೇಜ್ ಹೋಗುತ್ತೆ. ಮತ್ತು ಕಾಂಗ್ರೆಸ್ ಯಾವ ಆಧಾರದ ಮೇಲೆ ಒಂದು ತನ್ನ ಪಕ್ಷದ ಬಲದ ವೇದಿಕೆಯನ್ನು ಸೃಷ್ಟಿ ಮಾಡಿದೆಯೋ ಅದಕ್ಕೆ ಹೊರತಾ ಬೀಳುತ್ತೆ. ಆದ್ದರಿಂದ ಸಿದ್ದರಾಮಯ್ಯನವರು ನಿನ್ನೆ ಕೂಡ ಅವ್ರ ಬಾಡಿ ಲ್ಯಾಂಗ್ವೇಜು ನೀವು ಗಮನಿಸಿದ್ರೆ, ನೀವು ಫೋಟೋಗಳು ನೋಡ್ಬೋದು, ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯ ಮಾತನಾಡ್ತಾರೆ. ಇಟ್ ಶೋಸ್ ಸಮ್ ಡಿಫ್ರೆಂಟ್ ಆದ ಒಂದು ಮೆಸೇಜನ್ನು ಕೊಡುತ್ತೆ. ಯಾವಾಗಲೂ ಕೂಡ ನಾವು ಏನು ಮಾತಾಡ್ತೀವಲ್ವ, ಮಾತಾಡೋದು ಒಂದಾದರೆ ನಾವು ಮಾತನಾಡುವ ಸಂದರ್ಭದಲ್ಲಿ ನಮ್ಮ ದೈಹಿಕ ಅಥವಾ ಆಂಗಿಕ ಚಲನೆ ಇರುತ್ತಲ್ಲ, ಅದು ಹೇಗೆ ಇರುತ್ತೆ ಅನ್ನೋದು ಕೂಡ ಡಿಫ್ರೆಂಟ್ ಆಗುತ್ತೆ. ಅದರಿಂದ ನಿನ್ನೆಯ ಈ ಬೆಳವಣಿಗೆ ಏನಿದೆ, ಇದು ಬಹಳ ಮಹತ್ವದ್ದು. ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರಿಂದ ಒಂದು ಅಶ್ಯೂರೆನ್ಸನ್ನು ಪಡೆದಂತೆ ಕಾಣುತ್ತೆ. ಅದು ಯಾವುದು, ಏನಾಗುತ್ತೆ, ಲೆಟ್ ಅಸ್ ವೇಟ್ ಅಂಡ್ ಸೀ.